ಡಿಸಿಎಂ ಡಿಕೆಶಿ ವಿರುದ್ಧ ಕುಮಾರಸ್ವಾಮಿ ಕೆಂಡಾಮಂಡಲವಾಗಿದ್ದಾರೆ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್. ಶಿವಕುಮಾರ್ ಅಲ್ಲ ಸಿಡಿ ಶಿವು ಎಂದ ಎಚ್ಡಿಕೆ. ಡಿಸಿಎಂ ಡಿಕೆಶಿ ವಿರುದ್ಧ ಕುಮಾರಸ್ವಾಮಿ ಶಿವಕುಮಾರ್ ಅನ್ನೋದು ಉಪಯೋಗಕ್ಕೆ ಬರೋದಿಲ್ಲ. ಇವರದ್ದು ಪಾತ್ರ ಇಲ್ಲ ಅಂದ್ರೆ ಯಾಕೆ ಮಾತನಾಡಿದ್ರು? ಯಾಕಪ್ಪ ಶಿವರಾಮೇಗೌಡ ಜೊತೆ ಮಾತನಾಡಿದ್ರು? ಕನಕಪುರ ಬಂಡೆ ವಿರುದ್ಧ ಕುಮಾರಣ್ಣ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಶಿವಕುಮಾರ್ ಅಲ್ಲ ಸಿಡಿ ಶಿವು ಎಂದ ಎಚ್ಡಿಕೆ. ಡಿಸಿಎಂ ಡಿಕೆಶಿ ವಿರುದ್ಧ ಕುಮಾರಸ್ವಾಮಿ ಈಗಾಗಲೇ ಕೆಂಡಾಮಂಡಲವಾಗಿರುವಂತದ್ದು. ಇನ್ನು ಶಿವಕುಮಾರ್ ಅನ್ನೋದು ಉಪಯೋಗಕ್ಕೆ ಬರೋದಿಲ್ಲ. ಇವರದ್ದು ಪಾತ್ರ ಇಲ್ಲ ಅಂದ್ರೆ ಯಾಕೆ ಮಾತನಾಡಿದ್ರು? ಯಾಕಪ್ಪ ಶಿವರಾಮೇಗೌಡ ಜೊತೆ ಮಾತನಾಡಿದ್ರು? ಕನಕಪುರ ಬಂಡೆ ವಿರುದ್ಧ ಕುಮಾರಣ್ಣ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ಪ್ರಜ್ವಲ್ ಕೇಸ್ ಸಾಕಷ್ಟು ಸಂಚಲನ ಮೂಡಿಸಿದೆ. ಪ್ರಜ್ವಲ್ ತಲೆಮರೆಸಿಕೊಂಡು ಈಗಾಗಲೇ 29 ದಿನಗಳಾಗಿವೆ. ಅನೇಕ ನಾಯಕರು ಕೂಡ ಈಗಾಗಲೇ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧ ಎಚ್ಡಿಕೆ ಈ ಮುಂಚೆಯೂ ಕೂಡ ಹಲವು ಬಾರಿ ವಾಗ್ದಾಳಿಯನ್ನು ನಡೆಸಿದ್ರು. ಆದ್ರೆ ಇದೀಗ ಮತ್ತೊಮ್ಮೆ ಡಿಕೆಶಿ ವಿರುದ್ಧ ಎಚ್ಡಿಕೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಶಿವಕುಮಾರ್ ಅಲ್ಲ ಸಿಡಿ ಶಿವು ಎಂದು ಎಚ್ಡಿಕೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಡಿಸಿಎಂ ಡಿಕೆಶಿ ವಿರುದ್ಧ ಕುಮಾರಸ್ವಾಮಿ ಕೆಂಡಾಮಂಡಲವಾಗಿದ್ದಾರೆ. ಶಿವಕುಮಾರ್ ಅನ್ನೋದು ಉಪಯೋಗಕ್ಕೆ ಬರುವಂತಹ ಪದ ಅಲ್ಲ. ಇವರದ್ದು ಪಾತ್ರ ಇಲ್ಲ ಅಂದ್ರೆ ಯಾಕೆ ಮಾತಾಡ್ಬೇಕಿತ್ತು? ಸುಮ್ನಿರ್ಬೇಕಿತ್ತು. ಯಾಕಪ್ಪ ಶಿವರಾಮೇಗೌಡ ಜೊತೆ ಮಾತನಾಡಿದ್ರು? ಕನಕಪುರ ಬಂಡೆ ವಿರುದ್ಧ ಕುಮಾರಣ್ಣ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಗೌರವ ಇದೆಯಾ ನಿಮಗೆ? ಮನ ಮರ್ಯಾದೆ ಇದೆಯಾ? ನಿಮ್ಮ ಶಿವಕುಮಾರ ಸಿಡಿ ಶಿವಕುಮಾರ ಅನ್ನೋದು ಈಗ ಉಪಯೋಗ ಬರೋದಿಲ್ಲ. ನಿಮ್ ಸಿಡಿ ಶಿವು ಯಾತಕ್ಕಪ್ಪ ಶಿವರಾಮೇಗೌಡನ ಜೊತೆ ಅವನ ಜೊತೆ ಮಾತಾಡೋದಕ್ಕೆ ಫೋನ್ ಕನೆಕ್ಷನ್ ತಗೊಂಡ? ಯಾಕೆ ಮಾತಾಡಿದ್ರು? ಇವ್ರದ್ದು ಯಾರ್ದು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲದೆ ಇದ್ರೆ ಇನ್ನೂ ಏನೇನಿದ್ರೆ ತಂದ್ಕೊಡು, ಇನ್ನೇನಿದ್ರು ತಂದ್ಕೊಡು ಅಂತ ಹೇಳಿ ಆಮೇಲೆ ನೀನು ಏನು ಬೇಕೋ ಅವರಿಂದ ಸಹಾಯ ಮಾಡ್ತಾರೆ ಅಂತ ಹೇಳಿದ್ರಲ್ಲ. ಬ್ರೋಕರು ಅವ್ರು ಮಾಡ್ತಾ ಇರೋದು ಕೆಲಸನ, ಬ್ರೋಕರ್ ಕೆಲಸನ, ತಲೆಡಿ ಕೆಲಸ ಮಾಡ್ತಿರೋದು ಅವರು. ನನ್ನ ಬಗ್ಗೆ ನಿಮ್ಮ ಪಕ್ಷದಿಂದ ಅದೇಂತ ಟ್ವೀಟ್ ಮಾಡ್ತೀರಾ? ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ? ಇದನ್ನ ಸರಿಯಾದ ರೀತಿ ನಾನು ಗೃಹ ಸಚಿವರು ಹೇಳೋದು, ನಿಮಗೇನಾದರೂ ಇದರ ಸತ್ಯಾಸತ್ಯತೆ ಹೊರಗೆ ತಂದು ನಿಜವಾದ ಕಲ್ಪ್ರಿಟ್ ಯಾರ್ಯಾರಿದ್ದಾರೆ ಅವ್ರು ಎಲ್ಲರ ಬಗ್ಗೆ ಆಕ್ಷನ್ ತಗೋಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಆ ಒಂದು ಕಮಿಟ್ಮೆಂಟ್ ಇದ್ರೆ ಸರಿಯಾದ ರೀತಿ ತನಿಖೆ ಮಾಡಿ. ನಮ್ಮ ಅಧಿಕಾರಿಗಳಿಗೂ ನಾನು ಏನು ಹೇಳಿದೆ? ನಾನು ನಿಮಗೂ ನಿಮ್ಮ ತಂದೆ ತಾಯಿ ಜನ್ಮ ಕೊಟ್ಟು ನೀವೆಲ್ಲ ಭೂಮಿಗೆ ಬಂದಿದ್ದೀರಿ. ನಿಮ್ಮ ಜೊತೆಲಿ ಒಡ ಹುಟ್ಟದ ಅಕ್ಕ ತಂಗಿರಿದ್ದಾರೆ. ಸರಿಯಾದ ರೀತಿಯ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ತನಿಖೆ ದಾರಿ ತಪ್ಪಿಸ್ದೆ ಸರಿಯಾದ ರೀತಿ ತನಿಖೆ ಮಾಡ್ಕೊಳ್ರಪ್ಪ ಅಂತ ಹೇಳಿಲ್ಲ ನಾನು. ಇದಕ್ಕಿಂತ ಏನು ಹೇಳ್ಬೇಕು ನಾನು?